ಹಲೋ ವ್ಯೂವರ್ಸ್, ನಿಮಗೆಲ್ಲ ಮನೋಜ್ವಯಂ ಕ್ರಿಯೇಷನ್ಸ್ಗೆ ಹಾರ್ದಿಕ ಸ್ವಾಗತ. ನಾನು ಇಂದು ನಿಮ್ಮ ಮುಂದೆ ಒಂದು ಸುಂದರ ಕಥೆಯನ್ನು ಹೊತ್ತು ಬಂದಿದ್ದೇನೆ. ಹಾಗಾದರೆ ತಡ ಮಾಡದೆ ಕಥೆನ ಕೇಳೋಣ. ನನ್ನ ಕಥೆಯ ಶೀರ್ಷಿಕೆ ತಿರುವು. ಒಂದು ಮಧುರವಾದ ಮುಂಜಾನೆ ಟೀಯನ್ನು ಸವಿಯುತ್ತಾ ನಮ್ಮ ಪೇಪರನ್ನು ತಿರುವು ಹಾಕ್ತಾ ಇದ್ದೆ. ಅದರಲ್ಲಿದ್ದ ಲೇಖನವೊಂದು ನನ್ನ ಮನಸ್ಸನ್ನು ಇರಿದಂತೆ ಭಾಸವಾಯಿತು. ಭ್ರೂಣವನ್ನು ಕೊಂದ ಪಾಪಿ ಹೆತ್ತವರು. ಆ ವಾಕ್ಯ ನನ್ನನ್ನು ಸುಮಾರು 25 ವರ್ಷಗಳ ಹಿಂದೆ ಕರೆದೊಯ್ಯಿತು. ಸುಂದರವಾದ ಸಂಸಾರ, 2 ಮುದ್ದಾದ ಹೆಣ್ಮಕ್ಳು, ಸಾವಿತ್ರಿ ಜೊತೆ ನಾನು ಆರಾಮಾಗೇ ಇದ್ದೆ. ದೊಡ್ಡ ಮಗಳು PUC ಓದ್ತಾ ಇದ್ಲು. ನನ್ನ ಪತ್ನಿಗೆ ಆಗ 40 ವರ್ಷ ಪ್ರಾಯ. ಒಂದಿನ ಅವಳು ಗಡಿಬಿಡಿಯಿಂದ ಓಡಿ ಬಳಿ ಬಂದ್ಲು. ರೀ, ನನ್ನ ಪೀರಿಯಡ್ಸ್ ಆಗದೆ 3 ತಿಂಗಳಾಯ್ತು. ಅದರಲ್ಲೇನು ವಿಶೇಷ ಅಂದೆ. ರೀ ಎಂದಳು ಅವಳು ಏರು ಧ್ವನಿಯಲ್ಲಿ. ಅವಳ ನೋಟದಲ್ಲಿ ಗಾಬರಿ ಇತ್ತು. ಸರಿ, ಸಂಜೆ ಡಾಕ್ಟರ್ ಹತ್ತ ಹೋಗೋಣ ಎಂದೆ. ಒಂದು ಮುಖ್ಯ ತಿರುವು ನನ್ನ ಜೀವನಕ್ಕೆ ಸಿಗುವುದೆಂದು ನಾನು ಭಾವಿಸಿಯೇ ಇರಲಿಲ್ಲ. ಸಾವಿತ್ರಿಯನ್ನು ಪರೀಕ್ಷಿಸಿದ ಡಾಕ್ಟರ್ ಶಿ ಇಸ್ ಪ್ರೆಗ್ನೆಂಟ್ ಎಂದೊಡನೆ ಸಿಡಿಲು ಬಡಿದಂತಾಯಿತು. ಇದು ಹೇಗೆ ಸಾಧ್ಯ? ಮಕ್ಕಳಾಗದಂತೆ ಇಂಜೆಕ್ಷನ್ ತೆಗೆದುಕೊಂಡಿದ್ಲಲ್ವಾ? ಛೆ, ಇದೆಂಥ ಪರಿಸ್ಥಿತಿಯಪ್ಪ! ಈ ಪ್ರಾಯದಲ್ಲಿ ಮಗುನ ಯಾರಾದರೂ ಕೇಳಿದರೆ ಏನು ಹೇಳ್ತಾರೆ? ಪ್ರಾಯಕ್ಕೆ ಬಂದ ಹೆಣ್ಮಕ್ಳಿರೋ ಮನೆ, ಅವರಿಗೆ ಮದುವೆ ಮಾಡೋ ಸಮಯದಲ್ಲಿ ಈ ರೀತಿಯಾದರೆ ಊರವರು ಸಂಬಂಧಿಗಳ ಬಾಯಿಗೆ ಸಿಕ್ಕಿದಂತಾಯ್ತಲ್ಲ. ಛೆ, ನಾನೊಮ್ಮೆ ಅವಳ ಮುಖ ನೋಡಿದೆ. ಈ ಪ್ರಾಯದಲ್ಲಿ ಮಗು ಹೆರೋದ? ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ? ಬೇಡ, ಈ ಮಗು ಬೇಡ ಎಂದು ನಿರ್ಧರಿಸಿಬಿಟ್ಟೆವು. ಡಾಕ್ಟರ್ ಹತ್ರ ನಮ್ಮ ನಿರ್ಧಾರ ತಿಳಿಸಲು, ನೋಡಿ, ಈ ಪ್ರಾಯದಲ್ಲಿ ಮಗು ನಿಲ್ಲೋದು ಸಂಶಯನೇ. ನಾನು ಈ ಕೆಲಸ ಮಾಡೋಕ್ಕಾಗಲ್ಲ, ನೀವು ಬೇರೆ ಡಾಕ್ಟರನ್ನು ಸಂಪರ್ಕ ಮಾಡಿ ಎಂದರು. ನನ್ನ ಹೆಂಡ್ತಿದು ಒಂದೇ ರೋದನೆ. ರೀ, ಏನು ಮಾಡೋದು? ಆಡೋರ ಬಾಯಿಗೆ ಸಿಕ್ಕಿದಂತಾಯ್ತಲ್ಲ. ನಾನು ಸುಮಾರು ಯೋಚಿಸಿ, ನಮಗೂ ಹೇಗೂ ಗಂಡು ಮಕ್ಕಳಿಲ್ಲ, ಇದೊಂದು ಆಶಾಕಿರಣವಾಗಿರಬಹುದು, ನೋಡೇ ಬಿಡೋಣ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಪೋಷಣೆ ತಾನೇ ಬೇಕು. ಅದನ್ನು ಕೊಡೋ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಮಾತನಾಡೋರು ಮಾತಾಡಲಿ ಅಂದೆ. ಮಗುನ ತೆಗೆಸೋದು ಬೇಡ ಎಂದು ನಿರ್ಧರಿಸಿದೆವು. ಹಲವು ಆತಂಕ ಚುಚ್ಚುಮಾತುಗಳ ಮಧ್ಯೆ ಸಾವಿತ್ರಿ ಒಂದು ಸುಂದರ ಆರೋಗ್ಯಪೂರ್ಣ ಮಗುವಿಗೆ ಜನ್ಮ ನೀಡೇ ಬಿಟ್ಲು. ಹೆಣ್ಣು ಮಗುವನ್ನು ಕಂಡೊಡನೆ ಒಮ್ಮೆ ನಿರಾಸೆಯಾದದ್ದು ನಿಜ. ಮರುಕ್ಷಣ ನನ್ನೊಡತಿ ಪಟ್ಟ ಯಾತನೆ ನೆನೆದೊಡನೆ ಎಲ್ಲ ನಿರಾಸೆಗಳನ್ನು ಬದಿಗಿರಿಸಿ ಮುದ್ದು ಕಂದನನ್ನು ತಬ್ಬಿ ಮುದ್ದಾಡಿದೆ. ಅವಳಿಗೆ ಪ್ರಜ್ಞಾ ಎಂದು ಹೆಸರಿಟ್ಟೆ. ಅವಳ ಆಟ ಪಾಠಗಳಲ್ಲಿ ಭಾಗಿಯಾದೆ. ಒಬ್ಬ ಅಪ್ಪನಾಗಿ ನನ್ನ ಎಲ್ಲ ಕರ್ತವ್ಯವನ್ನು ನಿರ್ವಹಿಸಿದೆ. ಇಂದು ಅವಳು MBBS ಮುಗಿಸಿದ್ದಾಳೆ. ಗೋಲ್ಡ್ ಮೆಡಲ್ ಪಡೆದಿದ್ದಾಳೆ. ಪೇಪರ್ ಟಿವಿಗಳಲ್ಲಿ ಅವಳದ್ದೇ ಚರ್ಚೆ. ಸಮಾರಂಭ ಸನ್ಮಾನಗಳಲ್ಲಿ ಅವಳ ಸಾಧನೆಯನ್ನು ಎಲ್ಲರೂ ಹೊಗಳಿದರು. ಇಂಥ ಮಗಳನ್ನು ಪಡೆದ ನೀವು ಭಾಗ್ಯವಂತರು ಅನ್ನುತ್ತಾರೆ. ಪ್ರಜ್ಞಾ ನಿಮ್ಮಗಳಲ್ವಾ ಎಂದು ಎಲ್ಲರೂ ಗುರುತಿಸಿ ಮಾತನಾಡುತ್ತಾರೆ. ನನಗಂತೂ ಸ್ವರ್ಗಕ್ಕೆ 3 ಗೇಣು. ಎಲ್ಲರ ಎದುರು ತಲೆ ಎತ್ತಿ ನಡೆಯುವಂತೆ ಮಾಡಿದ್ದಾಳೆ ನನ್ನ ಹೆಮ್ಮೆಯ ಮಗಳು. ಅಂದು ನಾನು ಆ ಭ್ರೂಣವನ್ನು ಕೊಂದಿದ್ದರೆ ನನಗೆ ಆನಂದ ಸಿಗುತ್ತಿತ್ತೇನೋ? ದೇವರು ಕೆಲವೊಮ್ಮೆ ನಮ್ಮೆದುರು ಸಂಕಷ್ಟದ ಪರಿಸ್ಥಿತಿಯನ್ನು ನಿರ್ಮಿಸುತ್ತಾನೆ. ಅದರ ಹಿಂದೊಂದು ಮಧುರಗುಟ್ಟು ಅಡಗಿ ಇರುವುದಂತೂ ನಿಜ. ಕಠಿಣ ಸಂದರ್ಭಗಳು ನಮ್ಮೆದುರು ಬರುತ್ತಲೇ ಇರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಅದನ್ನು ಹೇಗೆ ಸ್ವೀಕರಿಸುತ್ತೇವೆ, ಸ್ಪಂದಿಸುತ್ತೇವೆ ಎಂಬುದೇ ನಮ್ಮ ಮುಂದಿನ ಬದುಕನ್ನು ನಿರ್ಮಿಸುತ್ತದೆ. ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು? ತಪ್ಪದೇ ತಿಳಿಸಿ. ಈ ಚಾನಲನ್ನು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.